ಉಪ್ಪು ಅಂದ್ರೆ ಬರೀ ರುಚಿಗಾಗಿ ಮಾತ್ರ ಅಂತ ಅನ್ಕೋತಿದ್ದೀರಾ? ತಪ್ಪು. ಉಪ್ಪು ನಮ್ಮ ಬಾಡಿಗೆ ಅಯೋಡಿನ್ ಕೊಡುವಂತ ಒಂದು ಮೇನ್ ಸೋರ್ಸ್. ಅಕಸ್ಮಾತ್ ಈ ಅಯೋಡಿನ್ ಕಡಿಮೆ ಆದ್ರೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಎಫೆಕ್ಟ್ ಆಗ್ಬೋದು. ಬಹಳಷ್ಟು ಮದರ್ಸ್ಗೆ ಇದು ಗೊತ್ತಿರೋದಿಲ್ಲ. ಪ್ರೆಗ್ನೆನ್ಸಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಸಮಯದಲ್ಲಿ ಅಯೋಡಿನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಬಾಡಿಗೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡೋದಿಕ್ಕೆ ಅಯೋಡಿನ್ ಬೇಕಾಗುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ ಬೇಬಿಯ ನಾರ್ಮಲ್ ಗ್ರೋತ್ ಮತ್ತು ಬ್ರೈನ್ ಮೆಚುರೇಷನ್ಗೆ ತುಂಬಾ ಮುಖ್ಯ. ಪ್ರೆಗ್ನೆನ್ಸಿ ಆರ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ನಲ್ಲಿ ಅಮ್ಮನಿಗೆ ಅಯೋಡಿನ್ ಡೆಫಿಷಿಯನ್ಸಿ ಇದ್ರೆ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿ ಆಗದೆ ಇರಬಹುದು. ಮುಂದೆ ಲರ್ನಿಂಗ್ ಡಿಫಿಕಲ್ಟೀಸ್, ಲೋ IQ, ಸ್ಕೂಲ್ ಪರ್ಫಾರ್ಮೆನ್ಸ್ ಇಶ್ಯೂಸ್ ಕೂಡ ಆಗ್ಬೋದು. ಹಾಗೂ ಕೆಲವು ಮಕ್ಕಳಲ್ಲಿ ಗ್ರೋತ್ ಪ್ರಾಬ್ಲಮ್ಸ್ ಅಥವಾ ಹೈಪೋಥೈರಾಯ್ಡಿಸಮ್ ಕೂಡ ಆಗ್ಬೋದು. ಗುಡ್ ನ್ಯೂಸ್ ಏನಂದ್ರೆ ಇದಕ್ಕೆ ತುಂಬಾ ಸಿಂಪಲ್ ಆದ ಪರಿಹಾರ ಇದೆ. ಮನೆಯಲ್ಲೇ ಅಡಿಕ್ವೇಟ್ಲಿ ಅಯೋಡೈಸ್ ಸಾಲ್ಟ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಇದು ತುಂಬಾ ಸಣ್ಣ ಚೇಂಜ್ ಅನ್ನಿಸ್ಬೋದು, ಆದ್ರೆ ಬೇಬಿ ಫ್ಯೂಚರ್ಗೆ ತುಂಬಾ ಮುಖ್ಯ. ಈ ರೀಲ್ ಸೇವ್ ಮಾಡಿ, ಪ್ರೆಗ್ನೆಂಟ್ ಮದರ್ಸ್ ಮತ್ತು ನ್ಯೂ ಮಾಮ್ಸ್ ಜೊತೆ ಶೇರ್ ಮಾಡಿ. ಮಕ್ಕಳ ಗ್ರೋತ್, ಥೈರಾಯ್ಡ್ ಮತ್ತು ಹಾರ್ಮೋನ್ಸ್ ಬಗ್ಗೆ ಇನ್ನಷ್ಟು ತಿಳಿಯಲು ಫಾಲೋ ಮಾಡಿ.